ಪದಗಳ ಅರ್ಥ: ಉಡು, ಕುಡಿಸು, ಕಡಲು, ಸಮುದ್ರ, ಧರೆ, ಭೂಮಿ, ನಮನ, ವಂದನೆ, ನಾಡಾದೇವಿ, ರಾಜ್ಯದ ದೇವತೆ, ಭುವನೇಶ್ವರಿ, ಬಿಂಬ, ಪ್ರತಿರೂಪ, ಲಾಲಿ, ಜೋಗುಳಾಡು, ರರಸು, ಆಶೀರ್ವಾದ ಮಾಡು. ಇಲ್ಲಿ ನೋಡಿ, ಆಶೀರ್ವಾದ ಸ್ಪೆಲ್ಲಿಂಗ್ ಚೆಕ್ಕಿಂಗಿಗೆ ಬರ್ತದೆ. ಒಡಲು, ಹೊಟ್ಟೆ, ಚಿನ್ನ, ಬಂಗಾರ, ಧಾರೆ, ಒಂದೇ ಸಮಯ ನೀರು ಸುರಿಸುವಿಕೆ, ನಾದ, ಮಧುರ ಧ್ವನಿ, ಪೊರೆ, ರಕ್ಷಣೆ, ಮೊರೆ, ಧ್ವನಿ ಮಾಡು, ಸಲಹು, ಕಾಪಾಡು, ಹೆತ್ತು, ಜನ್ಮ. ಓಕೆ, ನೆಕ್ಸ್ಟ್ ಭಾಗೀರಥಿ ಹೆಗಡೆಯವರ ಕವಿ ಪರಿಚಯ ತಿಳ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟಿಕಾಯ ಗ್ರಾಮದಲ್ಲಿ ಜನ್ಮವೆತ್ತಿದ್ದಾರೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟಿಕಾಯ ಗ್ರಾಮದಲ್ಲಿ. ಓಕೆ, ಇವರು 12ಕ್ಕೂ ಹೆಚ್ಚು ಕೃತಿಯನ್ನು ರಚಿಸಿದ್ದಾರೆ. ಅದರಲ್ಲಿ ಗುಬ್ಬಿಯ ಸ್ವರ್ಗ, ಕನ್ನಡಮ್ಮ, ಗುಬ್ಬಿಯ ಸ್ವರ್ಗ, ಕನ್ನಡಮ್ಮ, ಗುಬ್ಬಿಯ ಸ್ವರ್ಗ, ಕನ್ನಡಮ್ಮ ಅವರ ಕೃತಿಗಳು. ಓಕೆ, ಪದಗಳ ಅರ್ಥ: ಅನಿವಾರ್ಯ, ತಪ್ಪಿಸಲಾಗದ. ಆಲ್ಬಮ್, ಹಾಡುಗಳ ಧ್ವನಿ ಸುರುಳಿ. ಕಣ್ಮಣಿ, ಅಚ್ಚುಮೆಚ್ಚಾದ. ಚಿಕಿತ್ಸೆ, ವೈದ್ಯೋಪಚಾರ. ದಾಖಲೆ, ಯಾರು ಮಾಡಿರದ. ಪರಿಣತಿ, ಕುಶಲತೆ. ಭಾಜನ, ಪಾತ್ರ. ಮಿನುಗು, ಹೊಳೆಯುವುದು. ವ್ಯಾಧಿ, ರೋಗ. ಸಿದ್ಧಾಂತ, ನಿರ್ಧರಿಸಲ್ಪಟ್ಟ ತತ್ವ. ಸ್ವಾಭಿಮಾನ, ಆತ್ಮಗೌರವ. ಅದೃಷ್ಟ, ಭಾಗ್ಯ. ಎದೆಕುಂದು, ಭಯಪಡು. ಗಿಟಾರ, ಸಂಗೀತದ ಒಂದು ತಂತಿವಾದ್ಯ. ತಲ್ಲಿನ, ಮಗ್ನಾಗು. ದಾದಿ, ಸೇವಕಿ. ಪರಿಶ್ರಮ, ವಿಶೇಷ ಶ್ರಮ. ಭೀಕರ, ಭಯಂಕರ. ಯಶಸ್ಸು, ಗೆಲುವು. ವೃತ್ತಿ, ಉದ್ಯೋಗ. ಸ್ಮೃತಿ, ಪ್ರೇರಣೆ. ಸ್ವಾವಲಂಬನೆ, ಇನ್ನೊಬ್ಬರನ್ನು ಆಶ್ರಯಿಸದಿರುವುದು. ಸ್ಪೇನ್ ಅಂದರೆ ಯುರೋಪ್ ಖಂಡದ ಒಂದು ದೇಶ. ರಿಯಲ್ ಮ್ಯಾಡ್ರಿಡ್ ಕ್ಲಬ್, ಸ್ಪೇನ್ ದೇಶದ ಪ್ರಸಿದ್ಧ ಫುಟ್ಬಾಲ್ ಕ್ಲಬ್ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಅಂತೇಳಿ. ಪೋಲಿಯೋ, ಮಕ್ಕಳಿಗೆ ಬರುವ ವ್ಯಾಧಿಯಿಂದ ಕೈಕಾಲು ಶಕ್ತಿಹೀನವಾಗಿ ಶರೀರ ದುರ್ಬಲತೆಯನ್ನು. ಪೋಲಿಯೋ ಅಂತ ಏನೆಲ್ಲ ಆಗ್ತದೆ ಅಂತೇಳಿದ್ರೆ ಒಂದು ರೋಗ. ಪೋಲಿಯೋ ಅಂತ ಹೇಳಿದ್ರೆ ಮಕ್ಕಳಿಗೆ ಬರುವ ಒಂದು ವ್ಯಾಧಿ. ಇದರಿಂದ ಕೈಕಾಲು ಶಕ್ತಿಹೀನವಾಗಿ ಶರೀರ ದುರ್ಬಲ ಆಗ್ತದೆ. ಓಕೆ, ನೆಕ್ಸ್ಟ್ ಎಂ.ಎನ್. ಸುಂದರರಾಜ ಅವರ ಬಗ್ಗೆ ತಿಳ್ಕೊಳ್ಳೋಣ. ಎಂ.ಎನ್. ಸುಂದರರಾಜ ಅವರ ನೋಡಿ, ಅವರು ಹಿರಿಯ ಹಾದಿ ಎಂಬ ಪುಸ್ತಕ ಬರೆದಿದ್ದಾರೆ. ಮತ್ತು ಹುಡುಕಾಟ, ನನ್ನ ಜೀವನ ಮತ್ತು ನನ್ನ ಹಾದಿ, ನನ್ನ ಜೀವನ ಮತ್ತು ನನ್ನ ಹಾದಿ, ಹುಡುಕಾಟ, ಹಿರಿಯರ ಹಾದಿ ಎಂಬ ಪುಸ್ತಕವನ್ನೆಲ್ಲ ಬರೆದಿದ್ದಾರೆ. ಓಕೆ, ಗಾದೆ ಮಾತು: ಕಾಯಕವೇ ಕೈಲಾಸ, ದುಡಿಮೆಯೇ ದುಡ್ಡಿನ ದಾಯಿ, ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರ ಫಲ ಉಂಟು. ನೋಡಿ, ಪದಗಳರ್ಥ: ಅಗಣಿತ, ಅಸಂಖ್ಯ. ಇರುಳು, ಕತ್ತಲೆ. ಗ್ರಹಮಂಡಲ, ಗ್ರಹ ಮತ್ತು ಉಪಗ್ರಹಗಳ ಸಮೂಹ. ಚಿಕ್ಕೆ, ನಕ್ಷತ್ರ. ಬುಡ, ಬೇರು. ಚಾಚು, ಹರಡು. ಆರಾಧನೆ, ಪೂಜೆ. ಐಕ್ಯ, ಒಂದಾಗು. ಗಾನ, ಹಾಡು. ನೆಲಳು, ನೆರಳು. ಸಾಸಿರ, ಸಾವಿರ. ಸಹಸ್ರ, ಎಕ್ಸಾಮಿಗೆ ಸಾಸಿರ, ಸಾವಿರ. ನೆಕ್ಸ್ಟ್ ರಾಷ್ಟ್ರಕವಿ ಡಾ ಬಿ ಎಸ್ ಶಿವರುದ್ರಪ್ಪರವರ ಬಗ್ಗೆ ತಿಳ್ಕೊಳ್ಳೋಣ. ಡಾ ಎಸ್ ಶಿವರುದ್ರಪ್ಪರವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ಕೃತಿಗಳು ನೋಡಿ: ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚೆಲುವೊಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಯಾವುದೆಲ್ಲ: ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚೆಲುವೊಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ. ಯಾವುದೆಲ್ಲ: ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ. ಓಕೆ, ಅವರಿಗೆ ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತಿಕ, ಅನಾವರಣ, ಚೆಲುವೊಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಎಲ್ಲ ಅವರ ಕೃತಿಗಳು. ನೋಡಿ, ಸ್ವಲ್ಪ ವ್ಯಾಕರಣಾಂಶ. ವಿದ್ಯಾರ್ಥಕ ವಾಕ್ಯಗಳನ್ನು ಮಕ್ಕಳೇ, ನೀವು ಈಗಾಗಲೇ ಹಲವು ರೀತಿಯಲ್ಲಿ ವಾಕ್ಯವನ್ನು ನಾವು ಗಮನಿಸಿದ್ದೇವೆ. ನಾವು ಹಲವು ರೀತಿಯ ವಾಕ್ಯವನ್ನು ಈಗ ಗಮನಿಸಿದ್ದೇವೆ. ಅದರಲ್ಲಿ ವಿದ್ಯಾರ್ಥಕ ವಾಕ್ಯ ಯಾವುದು? ವಿದ್ಯಾರ್ಥಕ ವಾಕ್ಯ: ಪ್ರಕಾಶ ಇತ್ತ ಕಡೆ ಬಾ, ಅದೊಂದು ಆದೇಶ. ವಿದ್ಯಾರ್ಥ ವಾಕ್ಯದಲ್ಲಿ ಆಜ್ಞೆ, ಆರೈಕೆ ಇದೆಲ್ಲ ಬರ್ತದೆ. ನೋಡಿ, ಪ್ರಕಾಶ ಇತ್ತ ಕಡೆ ಬಾ, ಅದೊಂದು ಆದೇಶ. ಅದೇ ಥರ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಅದೊಂದು ಪ್ರಾರ್ಥನೆ. ನೀನು
ನೀನು ಅಂಗಡಿಗೆ ಹೋಗಿ ಸಕ್ಕರೆ ತೆಗೆದುಕೊಂಡು ಬರಬೇಕು, ಅದೊಂದು ಆದೇಶ. ನೀನು ಸ್ವಲ್ಪ ನೀರು ಕೊಡುವೆಯಾ, ಅದೊಂದು ಬೇಡಿಕೆ ಕೋರಿಕೆ. ಈ ರೀತಿ ಆದೇಶ, ಪ್ರಾರ್ಥನೆ, ಕೋರಿಕೆ ಅಥವಾ ಬೇಡಿಕೆಗಳನ್ನು ಮಂಡಿಸುವ ವಾಕ್ಯಗಳಿಗೆ ಕೊನೆ ಅನುಕರಣೀಯ, ಅನುಸರಿಸುವಂಥದ್ದು. ಹೊಸರು, ಸೊರು, ಚಿನ್ನಾಟ, ವಿನೋದದ ಆಟ. ತಿವಿ, ಇರಿ, ಬ್ಯಾಂಡೇಜ್, ಗಾಯದ ಮೇಲೆ ಕಟ್ಟುವ ಪಟ್ಟಿ. ಮೆಲ್ಲನೆ, ನಿಧಾನ. ರಾಜ್ಯಪಾಲ, ರಾಜ್ಯದ ಮುಖ್ಯಸ್ಥ. ಸಹಾನುಭೂತಿ, ದಯೆ. ಅಂಕು, ಆಶೆ. ಅಂಧಕರಣ, ದಯೆ. ಅಮೋಘ, ಸಾರ್ಥಕವಾದ. ಗುದ್ದಾಟ, ಹೊಡೆದಾಟ. ಚೋರು, ವೇಗ. ಪುರಸ್ಕಾರ, ಪ್ರಶಸ್ತಿ. ಮುಗ್ಧ, ಸರಳ ಸ್ವಭಾವ. ಮೈತ್ರಿ, ಸ್ನೇಹ. ರೂಢಿ, ಅಭ್ಯಾಸ. ಸಾಹಸ, ಪರಾಕ್ರಮ. ಎದುರು, ಭಯ ಮಾಡು. ಸ್ವಲ್ಪ ವ್ಯಾಕರಣ. ಕೈ ಆಡಿಸು, ಕೈಯಾಡಿಸು. ಧ್ವನಿ ಪ್ಲಸ್ ಅತ್ತ, ಧ್ವನಿಯತ್ತ. ಕೈ ಪ್ಲಸ್ ಎತ್ತು, ಕೈ ಎತ್ತು. ಗಿರಿ ಪ್ಲಸ್ ಅನ್ನು, ಗಿರಿಯನ್ನು. ಮೈ ಪ್ಲಸ್ ಅನ್ನು, ಮೈಯನ್ನು. ಹೊಲ ಪ್ಲಸ್ ಅನ್ನು, ಹೊಲವನ್ನು. ಕುಲ ಪ್ಲಸ್ ಅನ್ನು, ಕುಲವನ್ನು. ಮನ ಪ್ಲಸ್ ಅನ್ನು, ಮನವನ್ನು. ಮಧು ಪ್ಲಸ್ ಅನ್ನು, ಮಧುವನ್ನು. ಹೂ ಪ್ಲಸ್ ಇಂದ, ಹೂವಿನಿಂದ. ಇಲ್ಲಿ ಸಂಧಿಯಾಗುವ ಯ ಮತ್ತು ವ ಅಕ್ಷರ ಬಂದಿವೆ. ಇದನ್ನು ಆಗಮ ಸಂಧಿ ಎಂದು ಕರೀತಾರೆ. ಹೇಗೆ ನೋಡಿ, ಕೈ ಪ್ಲಸ್ ಆಡಿಸು, ಕೈಯ ಆಡಿಸು. ಧ್ವನಿ ಪ್ಲಸ್ ಹತ್ತ, ಧ್ವನಿ ಎತ್ತ, ಯಕಾರ.